ಎನ್ನುವುದಕ್ಕೆ ಸೌಭಾಗ್ಯನಾದಂತಹ ಈ ಸಾಧನ ಜೀವನವೇ ಸಾಕ್ಷಿ. ಅದಲ್ಲದೆ ಇದ್ದರೆ ಎಲ್ಲರಿಗೂ ದೊರೆಯುವಂತಹ ಒಂದು ವಸ್ತುನಿಷ್ಠವಾದಂತಹ ಪರಿಸ್ಥಿತಿಯಲ್ಲಿ ನಾನು ಮೇಲೆದ್ದು ನಿಂತು ಇವತ್ತು ಜಗತ್ತಿನ ಮುಖದಲ್ಲಿ ಸೌಭಾಗ್ಯನಾದಂತಹ ಸಾಧು ಎನ್ನುವ ಹಾಗೆ ಗುರುತಿಸುವುದಕ್ಕೆ ಅವಕಾಶವಾದದ್ದಲ್ಲ. ನಮಗೆ ಅಡ್ಡಪಂಕ್ತಿ ಹಾಕ್ತಾರೆ. ಅಡ್ಡಪಂಕ್ತಿ, ಉತ್ತಪಂಕ್ತಿ ಇದನ್ನೆಲ್ಲ ನಿರ್ಣಯ ಮಾಡಿದರೆ ಒಬ್ಬ ವ್ಯಕ್ತಿ ತನ್ನದಾದ ಸಾಧನೆಯಿಂದ ಮೇರುಮುಖವಾಗಿ ಸಾಗುವುದಕ್ಕೆ ಅದೆಲ್ಲ ಅಡ್ಡಿ ಆಗ್ತದೆ ಅಂತಲೇ ಅರ್ಥ. ಹಾಗಾದರೆ ಸಾಧನೆ ಬೇಕು. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದರೆ ಸಾಧಿಸುವಂತಹ ಛಲವನ್ನು ಮನುಷ್ಯನಿಗೆ ಬೇಕಾಗ್ತದೆ. ಹಾಗಾಗಿ ವರ್ಣ ನಿರ್ಣಯವನ್ನೆಲ್ಲ ಮಾಡಿದ್ದು ಹೇಗೆ? ಜಾತಿ ಬೇರೆ, ವರ್ಣ ಬೇರೆ. ಇದನ್ನು ಸಾಗೂಢವಾಗಿ ತಿಳಿದರೆ ಮಾತ್ರವೇ ಇದರ ನೈಜವಾದಂತಹ ತತ್ವ ಅರ್ಥ ತಿಳಿಯುತ್ತದೆ. ಹುಟ್ಟಿನಿಂದ ನಿರ್ಣಯ ಆಗುವುದು ಜಾತಿ, ಆದರೆ ವರ್ಣ ಹಾಗಲ್ಲ. ಅದು ಮನುಷ್ಯನ ಸ್ವಭಾವ. ಹಾಗಿರುವಾಗ ಸ್ವಭಾವದಿಂದ ಒಬ್ಬ ತನ್ನ ಯೋಗ್ಯತಾವಂತನಾಗಿ ಕ್ಷಾತ್ರಿಯನಾಗಿ ಬೆಳೆಯುವುದಕ್ಕೆ ಅವಕಾಶವಾಗುತ್ತದೆ. ಅದಕ್ಕೆ ಸೃಜನಶೀಲತೆಯಿಂದಲೇ ಇವತ್ತು ಈ ಸಾಲು ವರ್ತಮಾನದ ಕ್ಷತ್ರಿಯರ ಆ ಸಾಲಿಗೆ ಅಡ್ಡಪಂಕ್ತಿಯಿಂದ ಇದ್ರೂ ಕೂಡ ಸಿಂಹನಾಗಿಯೇ ಗುರುತಿಸಿಕೊಂಡಿದೆ ಅಂತ ಹೇಳುವುದು ಸಾಕ್ಷಿ. ಆದರೆ ಏನು ಮಾಡೋಣ? ಈ ಸ್ವಭಾವವನ್ನು ಬಿಟ್ಟು ಮನುಷ್ಯ ವ್ಯವಹಾರ ಮಾಡಿದರೆ ಕೆಲವೊಮ್ಮೆ ತೊಂದರೆ ಆಗುತ್ತದೆ ಎನ್ನುವುದಕ್ಕೆ ನನ್ನ ಜೀವನದಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಘಟನೆ ಸಾಕ್ಷಿಯಾಗಿ ಹೋಗಿದ್ದಲ್ಲ. ಕಾಶಿಗೆ ಹೋದೆ. ಕಾಶಿಗೆ ನಾನು ಹೋದಂತಹ ಸಂದರ್ಭದಲ್ಲಿ ಸಿಕ್ಕಿದವರು ಕಾಶಿಯ ರಾಜಕುಮಾರಿಯಾದಂತಹ ಹೆಣ್ಣು ಮಕ್ಕಳು ನನ್ನ ಜೀವನದಲ್ಲಿ ಹಿಂದೆ ಕೂಡ ಸಿಕ್ಕಿದ್ದಾರೆ. ಪರಸ್ಪರವಾದಂತಹ ಮಾತುಕತೆ, ಅವರೊಡನೆ ವಿಚಾರ ವಿನಿಮಯ ಇದನ್ನೆಲ್ಲ ಮಾಡಿದ ನಂತರ ನಾವು ಹಿಂದೆ ಮುಂದೆ ಆಲೋಚನೆ ಮಾಡುವ ಕ್ರಮ ಇಲ್ಲ. ನೇರವಾಗಿ ಅವರು ಉಪಯೋಗಕ್ಕೆ ಮುಂದಾಗುವವರು. ಯಾಕೋ ಈ ಒಂದೇ ಪ್ರಕಾರದಲ್ಲಿ ಮಾತ್ರ ಸ್ವಲ್ಪ ಎಡವಿದೆ ಅಂತ ನನಗೆ ಅನ್ನಿಸುವುದಿಲ್ಲ. ಅವರಲ್ಲಿ ಮಾತಾಡಿದೆ, ಯಾರನ್ನು ಕೇಳಿದೆ, ವಿಷಯ ಹೇಳಿದ್ರು, ನನಗೆ ನಾನಿತ್ತು, ನಿನಗೆ ನಾನಿತ್ತು ಅಂತ ಕೇಳುವಾಗ ಒಪ್ಪಿಗೆಯನ್ನು ಕೊಟ್ಟರು. ಅಲ್ಲಿ ನನ್ನ ಸ್ವಭಾವದ ಉಪಯೋಗ ಆಗಲಿ. ಅವಳು ನಾಳೆ ಸ್ವಯಂವರ ಕ್ಷತ್ರಿಯರಾದವರೆಲ್ಲರೂ ನೆರೆಯುತ್ತಾರೆ. ವಿಕ್ರಮವೇ ಬಣವಾಗಿ ಯಾವಾಗಲೂ ವಿಜೃಂಭಿಸ್ತಾನೆ ಅಂಥವರಿಗೆ ನಮ್ಮ ಮೂರನ್ನು ಕೊಟ್ಟು ವಿವಾಹ ಮಾಡ್ತಾನೆ ನನ್ನ ಅಪ್ಪ. ಹಾಗಾದರೆ ಪರಸ್ಪರವಾದಂತಹ ಮಾತುಕತೆಯಲ್ಲಿ ನಮ್ಮೊಳಗೆ ಅನುರಾಗವನ್ನು ಬೆರೆತದ್ದು ಅಡ್ಡಿಯಾಗುವುದಿಲ್ಲವೋ ಈ ಪ್ರಶ್ನೆಯನ್ನು ಅವರಲ್ಲಿ ಕೇಳಿದೆ. ಆಗೊಂದು ಉತ್ತರ ಕೊಟ್ಟರು. ನಾಳೆ ನಡೆಯುವಂತಹ ಆ ಪ್ರಯೋಗದಲ್ಲಿ ಎನ್ನಯ್ಯ ಎನ್ನ ಅನುಚಯರ ನಾಳೆಗಳಾದರೂ ಇತ್ತರೆಯೇ ನಾನು ಮಾತ್ರ ನಿನ್ನ ನೆನದುವಾಗಿದ್ದೇನೆ. ಅಲ್ಲಿ ಸ್ವಭಾವದ ಒಂದು ದೃಷ್ಟಿಯಿಂದ ನೋಡುವುದಿದ್ರೆ ಆ ಕ್ಷಣದಲ್ಲೇ ನಾನು ಒಂದು ಹೆಜ್ಜೆ ಮುಂದೆ ಹೋಗಬೇಕು. ಯಾವಾಗಲೂ ವೇಗವಾಗಿ ಮಾತನಾಡುವವರೆಲ್ಲ ಸ್ವಲ್ಪ ಕಡಿಮೆ ಮಾತನಾಡಿದ್ದು ನೋಡಬಾರ್ದು. ಆವಾಗ ಅದು ತಪ್ಪಿ ಬೀಳುವ ಸಾಧ್ಯತೆ ಹೆಚ್ಚು. ಈ ಸ್ವಭಾವದಲ್ಲಿಯೂ ಹಾಗೆ ನಾವು ಹೇಗಿರುತ್ತೇವೆ ಅದಕ್ಕೆ ವಿರುದ್ಧವಾಗಿ ವ್ಯವಹರಿಸಿದರೆ ಎಡವಿ ಬೀಳುವುದೇ. ಅದಲ್ಲದೆ ಇದ್ದರೆ ನಾನೊಬ್ಬ ಗೃಹಸ್ಥನಾಗಿತ್ತು ಹೋದದ್ದಲ್ಲ. ಅವರನ್ನು ಆ ಕ್ಷಣದಲ್ಲಿ ಉಪಯೋಗಿಸಿ ಬಿಡುತ್ತಿದ್ದರೆ ಈ ಸಮಸ್ಯೆ ಇರ್ತದೆ. ಏನೋ ನನ್ನ ಬುದ್ಧಿಯಲ್ಲಿ ಸ್ವಲ್ಪ ಇವಳ ಬಗ್ಗೆ ಔದಾರ್ಯ ಬಂತು, ನಾಳೆ ಹೇಗೂ ಸಿಗ್ತಾಳಲ್ಲ, ಮಾತು ಕೊಟ್ಟಿದ್ದಾಳಲ್ಲ, ಯಾರಾದರೂ ಅಲ್ಲಿ ವಿಜೃಂಭಿಸಿ ನನಗೆ ಇವಳು ಸಿಗ್ತಾಳೆ ಎನ್ನುವ ಭರವಸೆಯಿಂದ ನನ್ನ ಸ್ವಲ್ಪ ಹಿಮ್ಮೊಗನಾದೆ. ಸ್ವಯಂವರದ ದಿನ ಎಲ್ಲರೂ ನೆರೆದಂತಹ ಮಹಾಸಭೆ, ಪರಸ್ಪರವಾಗಿ ಖಾಡಾಖಾಡಿಯಾದಂತಹ ಭವನ ಬಂದು ಆ ಕಾಶಿಯ ರಾಜಾಂಗಣದಲ್ಲಿ ನಡೆದಂತಹ ಸಂದರ್ಭದಲ್ಲಿ ನಡೆಯಿತು. ಎಲ್ಲರನ್ನು ನಾನು ಪಕ್ಕು ಕಳೆದಿದ್ದೆ. ಇನ್ನೇನು ಸಿಗ್ತಾರೆ ನನ್ನ ಜೀವನದ ಉಚ್ಚರಾಯ ಸ್ಥಿತಿಗೆ ನಾನು ತಲುಪಿಯೇ ಬಿಟ್ಟೆ. ಈ ಹುಮ್ಮಸ್ಸಿನಿಂದ ಇರಬೇಕಿದ್ದರೆ ಶಿವಪೂಜೆಗೆ ಗಾಡಿ ಬಂದ ಹಾಗೆ ಬಂದ ಭೀಷ್ಮ ಬಂದದ್ದು ಮಾತ್ರ ಯಾರು ಬರಲಿಲ್ಲ ಹೇಳಿ. ಯಾರಾದರೂ ಇದ್ರೆ ಬನ್ನಿ, ಹರಿಗಜವ ಪಂಚಾಬ್ಜ ಭಗವಂತೆ ಅವ ಹೇಳಿ ಏನು ಮಾಡೋಣ. ಪರಾಕ್ರಮದಲ್ಲಿ ವಿಕ್ರಮಿ ಭೀಷ್ಮನ ಮುಂದೆ ಕೈ ಸಾಗದೆ ನಾನು ಸೋತೆ. ಅದೆಲ್ಲ ನನಗೆ ಬೇಸರ. ಭೀಷ್ಮ ಯುದ್ಧದಲ್ಲಿ ಒಬ್ಬ ನಿಷ್ಣಾತನಿದ್ದಾನೆ. ಚಂದ್ರವಂಶೀಯವಾದಂತಹ ಆತನ ಯೋಗ್ಯ
ಮಕ್ಕಳನ್ನು. ಚಿತ್ರಮೇ ರಮತೆ ನಾರಿ, ನಾರಿಯಾದವರ ಮನಸ್ಸನ್ನು ಗುರುತಿಸುವುದಕ್ಕೆ ಸಾಧ್ಯ ಇಲ್ಲ. ಆರ್ಯವತೆ ಉಂಟಲ್ಲ, ಔದುಂಬರ ಪುಷ್ಪವನ್ನಾದರೂ ತರಲು, ಅದಲ್ಲದೆ ನೀರಿನಲ್ಲಿ ನೀರಿನ ಹೆಜ್ಜೆಯನ್ನಾದರೂ ಗುರುತಿಸಬಹುದು. ನಾರಿಯ ಹೃದಯವನ್ನು ಗುರುತಿಸುವುದಕ್ಕೆ ಸಾಧ್ಯ ಇಲ್ಲ. ಆ ವ್ಯಕ್ತಿ ನನ್ನ ಹಿರಿಯಲ್ಲಿ ಗುರುತಿಸ್ತಾ ಇದ್ದ ಯಾಕೋ ಆವತ್ತಿನಿಂದಲೇ ಒಂದು ಚಿನ್ನ ಅವಶ್ಯಕತೆ ನನ್ನನ್ನು ಆವರಿಸಿತ್ತು. ಕಾಶಿಯಿಂದ ಬಂದೆ, ಆನಂದಕ್ಕೆ ನೆಮ್ಮದಿ ಇಲ್ಲ. ನನ್ನ ಜೀವನದಲ್ಲಿ ನಡೆದಂತಹ ಈ ಘಟನೆಯನ್ನು ನನ್ನ ಸ್ಮೃತಿ ಪಟಲದಲ್ಲಿ ಮತ್ತೆ 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 ಅದು ನನಗೆ ಗುಂಜಿಸುತ್ತಾ ಇರುವುದನ್ನು ಕಂಡಾಗ ನೆಮ್ಮದಿ ಇಲ್ಲದೆ ಹೋಯಿತು. ಸಾಮಾನ್ಯವಾದ ನೆರೆಯಾದ ಪ್ರೀತಿಸಿ ಕೈಕೊಟ್ಟ ಯುವತಿ, ಯುವಕನಾಗಿದ್ದಂತಹ ನಾನು ಪ್ರೇರಣೆಯಾದ ಆತ್ಮಹತ್ಯೆಗೆ ಶರಣ ಹೋಗಬೇಕು ಇಂಥದ್ದೆಲ್ಲ ಆಲೋಚನೆ ಮಾಡುತ್ತಿದ್ದರು ಏನು. ಆದರೆ ಯಾಕೋ ಸಾಧನೆಗಿಂತಲೇ ಸಾಮಾನ್ಯ ಆಲೋಚನೆಗಳಿಂದ ಬದುಕಬೇಕು, ಬದುಕಿ ತೋರಿಸಬೇಕು. ಇನ್ನಿದ್ದು ಮುಂದೆ ಜೀವನದಲ್ಲಿದ್ದರೆ ಇನ್ನೊಂದು ಯಾಕೆ ಆಲೋಚನೆಗಳು ಮಾತು ಹೇಳಿ ಅವನ ಅಲ್ಲದಿದ್ರೆ ಅವನಪ್ಪ ಇವರಿಗೆ ಅದನ್ನು ಅರ್ಥ ಮಾಡಿದ್ರೆ ಇವರ ಅಲ್ಲದಿದ್ರೆ ಅವನ ತಾಯಿ ಇವರ ತಾಯಿ ಇದ್ದಲ್ಲ ಯೋಗ್ಯತೆಯಲ್ಲಿ ಇವರಿಗೆ ಮೀರಿದವರನ್ನು ಇನ್ನೊಬ್ಬರನ್ನು ಸಂಪಾದಿಸಿ ಹೇಳುವ ವಿಶ್ವಾಸ ಉಂಟು ನನಗೆ. ಹಾಗಾಗಿ ಈ ಒಂದು ಒತ್ತಡದ ಪರಿಸ್ಥಿತಿಯಲ್ಲಿ ಮಾನಸಿಕವಾಗಿ ಚಿನ್ನನಾಗಿ ಕೆಲವು ದಿನ ಕಳೆದಿದೆ. ಆಸ್ಥಾನ ಪ್ರವೇಶ ಮಾಡಲಿಕ್ಕೆ ಮನಸ್ಸಿಲ್ಲ. ಈಗ ಒಂದು 2 ದಿವಸ ಆಯಿತು. ಕಳೆದದ್ದನ್ನೆಲ್ಲ ಮರೆ ಒಂದಷ್ಟು ರಾಜಕಾರಣಕ್ಕೆ ನನ್ನನ್ನು ನಾನು ತೊಡಗಿಸಿಕೊಂಡು ಸುಸ್ಥಿತಿಯಲ್ಲಿದ್ದೇನೆ. ಅಷ್ಟು ಹೊತ್ತಿಗೆ ಆಗುವಾಗ ಒಂದು ಚಾರು ಹೇಳಿದ್ದಾರೆ. ಯಾರೋ ಇಬ್ಬರು ಬಂದಿದ್ದಾರೆ. ಒಬ್ಬ ಹಣ್ಣು ಹುಡುಗ, ಇನ್ನೊಬ್ಬರು ನವಯುವಕ. ಸುದ್ದಿ ಕೇಳುವಾಗ ತಲೆ ವಿಷಯ ಆಗ್ತದೆ. ಅದರಲ್ಲಿ ನೀವು ಚಂದನ ಹುಡುಗಿ ಅಂತ ಹೇಳುವಾಗ ಯಾಕೆ ವ್ಯವಹರಿಸಬೇಕು ಎನ್ನುವುದಕ್ಕೆ ಮೊದಲಾಗಿ ಮಾನಸಿಕವಾದ ಸನ್ನದ್ಧತೆಯನ್ನು ಮಾಡಿಕೊಂಡಿದ್ದೇನೆ. ಜನರಿಗೆ ಆಜ್ಞೆ ಮಾಡಿದ್ದೇನೆ, ಬಂದವರಿಗೆ